ನಮಸ್ತೆ ಕನ್ನಡಿಗರೇ. ಇವತ್ತು ಯಾಕೆ ಯು ಎಸ್ ವೆನೆನ್ಜುಲಾ ಅನ್ನೋ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ತು ಅಂತ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರ್ಬೋದು, ಯು ಎಸ್ ಯಾವಾಗಲೂ ಪವರ್ಫುಲ್ ಆಗಿರಬೇಕು, ಶಕ್ತಿಯುತವಾಗಿರಬೇಕು ಅಂತ ಆಸೆ ಪಡುವಂಥ ಒಂದು ದೇಶ. ಅದೇ ಥರನೇ 1974 ಏನಾಯ್ತಪ್ಪ ಅಂದರೆ, ಅವರು ವಿದೇಶಾಂಗ ಸಚಿವರಾಗಿದ್ದಂಥ ಹೆನ್ರಿ ನಿಕ್ಸನ್ ಅನ್ನೋರು ಆ, ಸೌದಿ ಅರೇಬಿಯಾಗೆ ಹೋಗ್ತಾರೆ. ಅವ್ರೇನಕ್ಕೆ ಹೋಗ್ತಾರೆ ಅಂದರೆ, ಒಂದು ಅಗ್ರಿಮೆಂಟ್, ಒಂದು ಟ್ರೀಟಿ, ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ಒಂದು ಡಿಸೈಡ್ ಮಾಡೋಣ ಅಂತ ಹೋಗ್ತಾರೆ. ಏನಾಗಿರುತ್ತೆ ಆ ಒಪ್ಪಂದ ಅಂತಂದರೆ, ಸೌದಿ ಅರೇಬಿಯಲ್ಲಿ ಪ್ರೊಡ್ಯೂಸ್ ಆಗೋಂತಹ ಎಲ್ಲ ಕ್ರೂಡ್ ಆಯಿಲ್, ಏನು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಅದನ್ನ ಅಮೆರಿಕನ್ ಡಾಲರಲ್ಲೇ ನೀವು ಸೆಲ್ ಮಾಡಬೇಕು. ಆ ಥರದ್ದು ಮಾಡೋದ್ರಿಂದ ನಾವು ಮಿಲಿಟರಿ ಸಪೋರ್ಟ್ ಕೊಡ್ತೀವಿ. ಆಧುನಿಕವಾದಂಥ ಒಂದು ಶಕ್ತಿಶಾಲಿಯಾಗಿರುವಂಥ ಮಿಸೈಲ್ಸ್ನ ನಿಮಗೆ ನಾವು ಕೊಡ್ತೀವಿ. ಈ ಒಂದು ಒಪ್ಪಂದಕ್ಕೆ 1974 ಬರ್ತಾರೆ. ಅವಾಗಿಂದನೂ ಈ ಅವ ಆ ಆ ಒಂದು ಕಾರಣಕ್ಕೆ ಸೌದಿ ಅರೇಬಿಯಾಗೆ ಯು ಎಸ್ ಅವರು ಮಿಲಿಟರಿ ಸಪೋರ್ಟ್ ಕೊಡ್ತಾನೆ ಬಂದಿದ್ದಾರೆ. ಅದರ ಪರವಾಗಿ ಸೌದಿ ಅರೇಬಿಯಾ ಏನು ಮಾಡ್ತಾ ಇದ್ದಾರೆ, ಯಾವಾಗ್ಲೂ ಡಾಲರಲ್ಲೇ ಕ್ರೂಡ್ ಆಯಿಲ್ನ ಸೆಲ್ ಮಾಡ್ತಾ ಇದ್ರು. ಈ ಥರ ಕ್ರೂಡ್ ಆಯಿಲ್ನ ಸೆಲ್ ಮಾಡೋದ್ರಿಂದ ಅಮೆರಿಕನ್ ಡಾಲರ್ಗೆ ಬೇಡಿಕೆ ಬರುತ್ತೆ. ಅದಕ್ಕೆ ಏನಾಗುತ್ತೆ, ಎಲ್ಲರೂ ಅಮೆರಿಕನ್ ಡಾಲರ್ನ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲಿ ಬೇಡಿಕೆ ಇದೆ, ಚೆನ್ನಾಗಿ ಬೇಡಿಕೆ ಇದೆ ಅಂದರೆ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ತೊಗೊಳಕ್ಕೆ ಇಷ್ಟಪಟ್ಟು ಎಲ್ಲ ದೇಶಗಳು ತೊಗೊಳ್ತಾರೆ. ಈ ಥರ ಇರಬಾರ್ದು, ಈ ಥರ ಚೇಂಜ್ ಮಾಡಬೇಕು ಅಂತ 2000 ಇರಾಕಿನ ಒಂದು ಪ್ರಧಾನಮಂತ್ರಿ ಆಗಿದ್ದರು ಗಡಾಫಿ ಅವರು ಕ್ವಶನ್ ಮಾಡ್ತಾರೆ. ಇಲ್ಲ, ನಾವು ಇದನ್ನು ಅಮೆರಿಕನ್ ಡಾಲರಲ್ಲಿ ಸೆಲ್ ಮಾಡಲ್ಲ ಅಂತಾರೆ. ಯು ಎಸ್ ಏನು ಮಾಡುತ್ತೆ, ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ, ಅವ್ರನ್ನ ಮುಗಿಸ್ಬಿಡ್ತಾರೆ. ಆಮೇಲೆ ಇದನ್ನು ಮತ್ತೆ ಇನ್ನೊಂದ್ಸಲ 2009 ಇನ್ನೊಬ್ರು ಕ್ವಶನ್ ಮಾಡ್ತಾರೆ, ಅವ್ರನ್ನು ನಾಶ ಮಾಡ್ತಾರೆ. ಸೊ ಯಾವಾಗ ಇವ್ರನ್ನ ಕ್ವಶನ್ ಮಾಡ್ತಾರೋ ಅವಾಗ ಈ ಅಮೆರಿಕನ್ ಅವರು ಅಟ್ಯಾಕ್ ಮಾಡ್ತಾ ಇದ್ರು. ಇವಾಗ ಅದೇ ಆಗಿರೋದು. ವೆನೆನ್ಜುಲಾ ಏನು ನಿಕೋಲಸ್ ಮಡುರೋ ಏನಿದಾರಲ್ವಾ, ಅವರು ಪ್ರೆಸಿಡೆಂಟ್ ಏನಾಗಿದಾರಲ್ಲ, ಅವ್ರೇನು ಮಾಡ್ತಾ ಇದ್ರು, ಚೈನಾ ಜೊತೆ ಒಂದು ಇಂಟರ್ನಲ್ ಡೀಲ್ ಮಾಡ್ತಾ ಇದ್ರು. ಏನು, ನಾವು ನಿಮಗೆ ಕ್ರೂಡ್ ಆಯಿಲ್ನ ಕಡಿಮೆಗೆ ಕೊಡ್ತೀವಿ, ಆಮೇಲೆ ಅವರ ಒಂದು ಕರೆನ್ಸಿಯಲ್ಲಿ ಕೊಡ್ತೀವಿ, ಅಮೆರಿಕನ್ ಡಾಲರಲ್ಲಿ ಕೊಡಲ್ಲ ಅಂತ. ಇದನ್ನ ಅಮೆರಿಕ ಗೊತ್ತಾಯಿತು. ಈ ಥರ ಆದರೆ ಅಮೆರಿಕನ್ ಡಾಲರ್ಗೆ ಬೇಡಿಕೆ ಕಡಿಮೆ ಆಗುತ್ತೆ, ನಾವು ಪವರ್ಫುಲ್ ಕಳ್ಕೊತೀವಿ. ಸಡನ್ನಾಗಿ ಏನು ಮಾಡಿದ್ರು, ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಇವಾಗ ಏನಾಗ್ತಾ ಇದೆ, ಬೆಳವಣಿಗೆ ಏನಾಗ್ತಾ ಇದೆ, ಇವಾಗ ಯು ಎಸ್ಸು ಆ ಕಂಟ್ರಿನ ಫುಲ್ ಆಲ್ಮೋಸ್ಟ್ ಅವ್ರಿಗೆ ಹತೋಟಿಗೆ ತೊಗೊಂಡಿದ್ದಾರೆ. ಇವಾಗ ಸೇಲ್ ಆಗುವಂತಹ ಎಲ್ಲ ಕ್ರೂಡ್ ಆಯಿಲ್ ಏನಾಗುತ್ತೆ, ಯು ಎಸ್ ಮೂಲಕನೇ ಹೋಗಬೇಕು. ಇವಾಗ ಯು ಎಸ್ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇವಾಗ ಏನು ಮಾಡ್ತಾರೆ, ಆಯಿಲ್ ರಿಫೈನರಿನೆಲ್ಲ ಏನು ಮಾಡ್ತಾರೆ, ಹೊಸ್ದಾಗಿ ಬಿಲ್ಡ್ ಮಾಡ್ತಾರೆ. ಸೊ ಇದು ಒಂಥರ ಒಳ್ಳೆಯದೇ. ಬಟ್ ಏನಪ್ಪ, ಬೇರೆ ಕಂಟ್ರಿಗಳಿಗೆ, ಇವಾಗ ಚೈನಾಗೆ, ಇಂಡಿಯಾಗೆ, ರಷ್ಯಾದಲ್ಲಿ ಯಥೇಚ್ಛವಾಗಿದೆ ಬಿಡಿ. ಇಂಡಿಯಾಗೆ ಇವಾಗ ಏನು ಕಡಿಮೆ ರೇಟಿಗೆ ಹೋಗ್ತಿತ್ತಲ್ವ, ಇವಾಗ ಜಾಸ್ತಿ ಆಗುತ್ತೆ.